ಕ್ಲಾಶ್ ಆಯಿತು ಅಂತ ಕೈಗಳು ಏನು ಈಗ ಹೇಳ್ತೀನಿ ಸರ್. ಇದು ಈಗ ಈ ಪಾರ್ಕ್ನಲ್ಲೇ ನಾವು ಇದನ್ನು ರೆಸ್ಕ್ಯೂ ಮಾಡೋದು. ಇದನ್ನು ಏನಕ್ಕೆ ರೆಸ್ಕ್ಯೂ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಜನಗಳು ಬರ್ತಾ ಇರ್ತಾರೆ, ಪ್ರವಾಸಿಗರು ಮತ್ತು ಮಕ್ಕಳುಗಳು ಅವರೆಲ್ಲ ಬರ್ತಾ ಇರ್ತಾರೆ. ಜಸ್ಟ್ ಈಗ ನಿಮ್ಮ ಮುಂದೆ ಕೂಡ ರೆಸ್ಕ್ಯೂ ಮಾಡಿದ್ದೀವಿ. ಇದನ್ನು ಕೂಡ ಈಗ ನೆಕ್ಸ್ಟ್ ಇಲ್ಲಿ ನಮ್ಮ ಕಲ್ಬೆಟ್ಟ ಫಾರೆಸ್ಟ್ ಇದೆ, ಅಲ್ಲಿ ಬಿಡ್ತಾ ಇದೀವಿ. ನೀವು ಅಂದ್ಕೊಂಡಾಗಿರೋ ಕೇರ್ ಯಾವ ವಿಷಕಾರಿ ಅಲ್ಲ, ಯಾವುದೇ ಥರ ಬಾಲ್ದಲ್ಲಿ ಮುಳ್ಳುಗಳಿಲ್ಲ, ಬಾಲ್ದಲ್ಲಿ ಹೊಡೆಯಲ್ಲ. ಇದನ್ನು ಏನಂತಾರೆ ಅಂದರೆ, ಬಾಲ್ದಲ್ಲಿ ಹೊಡೆದ್ಬಿಟ್ರೆ ಗಂಟು ಬಂದುಬಿಡ್ತದೆ ಅಂತ ತಿಳ್ಕೊಂಡಿದ್ದಾರೆ. ತಗೊಳ್ಳಿ ಸರ್. ಈ ಪ್ರಿಯಾಪಟ್ಟಣ, ಕೇರ್ ನಗರ ಇದೆಲ್ಲ ನಾವು ಅರಣ್ಯ ಪ್ರದೇಶ ಅಂದರೆ ನಾಗರಹೊಳೆ ರಿಸರ್ವ್ ಫಾರೆಸ್ಟ್ ಹತ್ತಿರದಲ್ಲಿ ಇರೋದ್ರಿಂದ ನಮಗೆ ಡಿಸೆಂಬರಿಂದ ಹಿಡಿದು ಸರ್ ಮೇ ತನಕನೂ ಜಾಸ್ತಿ ಮಂಡಲಗಳು ಕಾಣಿಸ್ತಿದೆ. ಗ್ರಾಮೀಣ ಪ್ರದೇಶದಲ್ಲಾಗ್ಬೋದು, ಹಾಗೆ ಸಿಟಿ ಒಳಗಡೆ ಆಗಿರ್ಬೋದು. ಇದು ಹಾವುಗಳಿಗೆ ಮಿಲನದ ಸಮಯವಾಗಿರ್ತದೆ. ಈಗ ಎಷ್ಟೋ ಒಂದು ಕೆಲವು ಹಾವುಗಳಿಗೆ ಮಿಲನ ಮುಗಿದಿರ್ತದೆ, ಕೆಲವು ಹಾವುಗಳಿಗೆ ಮಿಲನ ಆಗುವಂಥ ಸಂದರ್ಭಗಳಿರ್ತದೆ. ಹಾಗಾಗಿ ಜಾಸ್ತಿ ಇವತ್ತು ನಾನು ಏನು ವಿನಂತಿಸ್ತೀನಿ ಅಂದರೆ, ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ರಾತ್ರಿ ಹೊತ್ತು ರೈತರುಗಳು ಮನೆ ಬಾಗಿಲು ತೆಗೆಯುವಾಗ ಜಾಗ್ರತೆಯಾಗಿ ತೆಗೆದಿರ್ಬೇಕು. ಯಾಕೆಂದರೆ ಎಷ್ಟೋ ಜನ ರಾತ್ರಿ ಹೊತ್ತು ಬಾಗಿಲು ತೆಗೆದಾಗಲೇ ಹಾವುಗಳು ಒಳಗಡೆ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಫಸ್ಟು ನಾವು ಬಾಗಿಲು ತೆಗೆದ ತಕ್ಷಣ ನಿದ್ರೆಗಣ್ಣಲ್ಲಿ ಇರ್ತೀವಿ, ಫಸ್ಟು ಗಮನಿಸಬೇಕು ಬಾಗಿಲಲ್ಲಿ ಏನಿದೆ ಅಂತ ಹೇಳಿ. ರಾತ್ರಿ ಹೊತ್ತು ಕೂಡ ಅಷ್ಟೇ, ನಾವು ಡೋರ್ಗಳು ತೆಗೆಯುವಾಗ ಕತ್ಲೆ ಆಯಿತು ಅಂದಾಗ ಈಗ ಅದ್ರದ್ದು ಊಟ ಅದು ಮಾಡಲೇಬೇಕಲ್ಲ. ಸರ್ವೇ ಸಾಮಾನ್ಯವಾಗಿ ಹಾವುಗಳೆಲ್ಲ ರಾತ್ರಿ ಹೊತ್ತೇ ಅದರದ್ದು ಆಹಾರನ ಹುಡಿಕೊಂಡು ಬರುವಂಥ ಪದ್ಧತಿ ಜಾಸ್ತಿ. ಹಾಗಾಗಿ ಮಂಡಲದ ಹಾವು ಜಾಸ್ತಿ ಇದು ಮಿಲನ ಟೈಮ್ ಆಗಿರೋದ್ರಿಂದ, ಮರಿ ಟೈಮ್ ಆಗಿರೋದ್ರಿಂದ ಅದು ಜಾಸ್ತಿ ಕಾಣಿಸ್ಕೊತದೆ. ಯಾಕೆಂದರೆ ನಾವು ರಿಸರ್ವ್ ಫಾರೆಸ್ಟ್ ಪಕ್ಕದಲ್ಲಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಮಂಡಲದ ಹಾವುಗಳು ಮತ್ತು ನಾಗರ ಮತ್ತು ಕಟ್ಟಿನ ಹಾವು ಮತ್ತು ನೀರು ಹಾವುಗಳು, ಕೇರೆ ಹಾವುಗಳು, ಈ ಥರ ತಳಿಗಳು ಹಲವಾರು ತಳಿಗಳು ಸಿಗ್ತದೆ. ಹಾಗಾಗಿ ಜನಗಳು ಆಮೇಲೆ ಹೇಳ್ತಾರೆ, ಮಂಡಲದ ಹಾವು ಉಸಿರು ಬಿಟ್ಬಿಟ್ರೆ ಕಾಲು ಕೊಳ್ತೋಯ್ತದೆ, ಅದೇನು ಹಾಗೆ ಹೀಗೆ ಅಂತ. ಅದೆಲ್ಲ ನಮ್ಮದು ಹೆಸರು ಬಂದು ಶಿವರಾಜ್ ಅಂತ ಹೇಳಿ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಗ್ರಾಮೀಣ ಪ್ರದೇಶ ಹೆಂಚಟ್ಟಳ್ಳಿ ಗ್ರಾಮದ ವ್ಯಕ್ತಿ. ನಾನು ಸರಿಸುಮಾರು ಒಂದು 15 ವರ್ಷದಿಂದ ಈ ವನ್ಯಜೀವಿ ಸಂರಕ್ಷಣೆ ಕ್ಷೇತ್ರದಲ್ಲಿ ಉರ್ಗಗಳು, ವನ್ಯಜೀವಿ ಕಾಡು ಪ್ರಾಣಿಗಳು, ಅಕ್ರಮ ಬೇಟೆಗಳು ತಡೆ ಹಿಡಿಯುವಂಥದ್ದು, ಈ ಥರ ಒಂದು ಚಟುವಟಿಕೆಗಳನ್ನ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ನಾನು ಅನಿಮಲ್ಸು ರೆಸ್ಕ್ಯೂ ಅಂದರೆ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ನಾನು ದಕ್ಷಿಣ ಭಾಗದ ಅಧ್ಯಕ್ಷನಾಗಿ ಯೂನಿಯನಿಂದ ಆಯ್ಕೆಯಾಗಿದ್ದೀನಿ. ಮತ್ತು ನನಗೆ ಒಂದು ತಂಡ ಇದೆ, ನಮ್ಮದೊಂದು ತಂಡ ಇದೆ. ಮೈಸೂರು ಡಿಸ್ಟಿಕಲ್ಲಿ ಒಂದು 27 ಜನ ವನ್ಯಜೀವಿ ಸಂರಕ್ಷಕರು ಈ ಹಾವುಗಳು ಮತ್ತು ಈ ವನ್ಯಜೀವಿಗಳನ್ನ ಅಕ್ರಮ ಬೇಟೆಗಳನ್ನ ತಡೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿ ನಮ್ಮ ಟೀಮ್ ವರ್ಕರ್ ಮಾಡ್ತಾಯಿದ್ದಾರೆ. ಈ ಮೈಸೂರು ಜಿಲ್ಲೆಯ ಅಧ್ಯಕ್ಷ ಬಂದು ನಮ್ಮ ಶಬೀರ್ ಅಂತ ಹೇಳಿ, ಬಟ್ ಅವ್ರ ಕಾರಣಾಂತರದಿಂದ ಇವತ್ತು ಬಂದಿಲ್ಲ. ಹಾಗೆ ನಮ್ಮ ಹುಣಸೂರಿನ ಶಮಿಲ್ಲು ಮತ್ತು ಇವರು ಮೈಸೂರು ಶ್ವೇತಾ ಅಂತ ಹೇಳಿ, ಪಿರಿಯಾಪಟ್ಟಣ ಅರುಣ್, ಇರ್ಫಾನ್, ಇನ್ನೂ ಹೆಚ್ಚು ಹಲವಾರು ನಮ್ಮ ತಂಡದಲ್ಲಿ ಪ್ರತಿ ದಿವಸ ಒಂದು 3 ರಿಂದ 4 ಹಾವುಗಳು, ಕೆಲವು ಟೈಮಲ್ಲಿ ಮಳೆ ಬಿದ್ದಾಗ ಈ ಟೈಮ್ನಲ್ಲಿ 7 ರಿಂದ 8 ಹಾವುಗಳನ್ನು ಕೂಡ ಸಂರಕ್ಷಣೆ ಮಾಡ್ತಾಯಿದ್ದಾರೆ, ಹಗಲಿರುಳು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಕೆಲವು ಜನಗಳು ನಾವು ಹೋದಾಗ ಕೆಲವು ಬ್ಯಾಡ್ ಒಪಿನಿಯನ್ಗಳು ಬರ್ತದೆ. ನಮ್ಮನ್ನು ಒಂಥರ ಕೀಳಾಗಿ ನೋಡ್ತಾರೆ, ಹಾವಾಡಿಗರು ಅಂತಲೂ ಕೂಡ ಅಂತಾರೆ. ಆಮೇಲೆ ನಮಗೇನು ಅಂತ ಹೇಳಿದ್ರೆ, ಮೌಢ್ಯತೆಗಳನ್ನ ಬಳಸ್ಕೊತಾರೆ. ಹೆಂಗೆ ಅಂತ ಅಂದರೆ, ನಾಗರಾವ್ ಬಂತು ಅಂತ ಅಂದರೆ ಶಿವ ಬಂದ, ಕೇರೆಯೋ ಬಂತು ಅಂದರೆ ಲಕ್ಷ್ಮಿ ಬಂದಳು, ಮತ್ತು ಮಂಡಲದವ್ ಬಂತು ಅಂದರೆ ಮಾರಿ ಬಂದರು ಅಂತ ಹೇಳಿ ಈ ಮೌಢ್ಯತೆನ ಭಾಳ ಜನ ಬಳಸ್ಕೊಂಡಿದ್ದಾರೆ. ನಾವು ಅಂದ್ಕೊಂಡ್ರಂಗೆ ಯಾವುದೇ ಉರ್ಗಗಳಿಗೂ ದೇವರುಗಳಿಗೂ ಸಮಾನ ಇಲ್ಲ. ಸ್ವರೂಪಿಗಳನ್ನ, ಆಕಾರ ವಿಚಾರಗಳನ್ನ ಸ್ವೀಕರಣೆ ಮಾಡ್ತಾ ಇರೋದು ನಾವು. ಹಾಗಾಗಿ ಎಷ್ಟೋ ಜನಗಳು ಮನೆ ಒಳಗಡೆ ಹಾವು ಬಂದಾಗ ಹಾವುಗಳಿಗೆ ಹಾಲು ಮಡಗುವಂಥದ್ದು, ಪೂಜೆ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ. ಬಟ್ ಅದನ್ನು ಹೋಗಿ ಸಂರಕ್ಷಣೆ ಮಾಡೋದನ್ಗೆ 50 ರೂಪಾಯಿ ಕಾಸು ಕೊಡೋಲ್ಲ ಜನಗಳು. ಸಂರಕ್ಷಣೆ ಮಾಡುವಂಥವ್ನಿಗೆ ಹೆಂಡತಿ ಮಕ್ಳುಗಳಿರ್ತಾರೆ, ಸಂಸಾರ ಇರ್ತದೆ, ಕಚ್ಚಿದಾಗ ಸಾಯುವಂಥ ಚಾನ್ಸಸ್ಸು ಇರ್ತದೆ. ನಮ್ಮಲ್ಲಿ ಎಷ್ಟೋ ಜನ ವನ್ಯಜೀವಿ ಸಂರಕ್ಷಕರು, ನಮ್ಮದು ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜ ಅಂತೇಳಿ ನ್ಯಾಷನಲ್ ಅಥಾರಿಟಿ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಜನಗಳು ಸ್ಟ್ರೋಕ್ ಆಗಿದೆ. ಬಟ್ ಹಾವು ಕಚ್ಚಿದಾಗ ಸಾಯಲೇಬೇಕು ಅನ್ನೋದೇನಿಲ್ಲ. ಮೈಂಡ್ ಸ್ಟ್ರೋಕ್ ಆಗುತ್ತೆ, ಬಹು ಅಂಗ ವೈಫಲ್ಯತೆಗಳು, ಈ ಥರ ಕಿಡ್ನಿಗಳು ಹೋಗಿರೋಷ್ಟು ಭಾಳಷ್ಟು ಜನಗಳಿದೆ. ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದು ಹೋರಾಟನೂ ಕೂಡ ಮಾಡಿದ್ದೀವಿ. ಹಾಗಾಗಿ ಜನಗಳು ಹೋದಾಗ ನಮ್ಮನ್ನ ಒಂಥರ ಯಾವುದೋ ಒಂದು ಈ ಹಾವುಕ್ಕಿಂತನೂ ಕೀಳಾಗಿ ನಮ್ಮನ್ನು ಕಾಣ್ತಾರೆ. ಹಾವುಗಳನ್ನ ಸಂರಕ್ಷಕರೇ, ನಾವು ಸಂರಕ್ಷಣೆ ಮಾಡೋದು ನಾವು. ಹಾವುಗಳಿಗಿಂತ ಕೀಳಾಗಿ ನಮ್ಮನ್ನ ಕಾಣುವಂಥದ್ದು ನಾವು ಕಣ್ಣಲ್ಲಿ ನೋಡಿದ್ದು, ಕಿವಿಲು ಕೇಳಿದ್ದು ಕೂಡ ಸತ್ಯಗಳಿದೆ. ಹಾಗಾಗಿ ನಾವು ನಮ್ಮ ಹುಣಸೂರು, ಪಿರಿಯಾಪಟ್ಟಣ, HD ಕೋಟೆ, ಕೇರ್ ನಗರ ತಾಲೂಕಲ್ಲಿ ಹಾವುಗಳಿಗೆ ತುಂಬ ಗೌರವ ಕೊಡ್ತಾರೆ. ಏನಕ್ಕೆ ಅಂದರೆ, ಒಂದೊಂದು ಟೈಮಲ್ಲಿ ನಮಗೆ ಹಾವುಗಳ ಕಾಲು ಸಂರಕ್ಷಣೆ ಲೇಟ್ ಆದಾಗ ಒಂದೊಂದು ಮಧ್ಯಾಹ್ನ ಅದನ್ನು ಒಳಗಡೆ ಕೂಡಾಕಿ ಕಾಯ್ತಾರೆ. ನಮ್ಮಲ್ಲಿ ಅದೊಂದು ತುಂಬ ಸಂತೋಷ ಆಯ್ತದೆ. ಏನಂದರೆ ಹಾವಿಗೆ ಗೌರವ ಕೊಡ್ತಾರೆ, ಬಟ್ ಹಾವು ಹಿಡಿಯೋನಿಗೆ ಗೌರವ ಕೊಡ್ತಾಯಿಲ್ಲ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ನಾವು
ಈ ಸಂರಕ್ಷಣೆ ಕ್ಷೇತ್ರದಲ್ಲಿ ದುಡಿತಾ ಇದ್ದೀವಿ. ಬಟ್ ಇದಕ್ಕೆ ಬಂದು ಸಾರಥಿ ಬಂದು ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತ ಹೇಳಿ ಬೆಂಗಳೂರಿನವರು, ಅವರು ರಾಜ್ಯ ಸಂಸ್ಥಾಪಕರು. ನಾನೇನು ಕೇಳ್ಕೊತೀನಿ ಅಂತ ಹೇಳಿದ್ರೆ ಸಮಸ್ತ ನಾಡಿನ ಜನತೆಗೆ ಕೇಳ್ಕೊತೀನಿ, ನನಗೇನು ಬೇಡಿ, ನನಗೇನು ಬೇಕಾದ್ರೆ ಪ್ರಸನ್ನ ಕುಮಾರ್ ಅವ್ರು ಕೊಡ್ತಾ ಇದ್ದಾರೆ, ನಾನು ಅನುಭವಿಸ್ತಾ ಇದ್ದೀನಿ. ಬಟ್ ನನ್ನ ಜೊತೆ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ 21-22 ಜನ ಮೈಸೂರು ಜಿಲ್ಲೆಯಲ್ಲಿ. ಅವ್ರಿಗೇನಾದರೂ ಒಂದು ಮಾಡಬೇಕು ಸರ್ಕಾರ ಅನ್ನೋದು ಕೂಡ ಪ್ರೊಟೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀವಿ. ಇಲಾಖೆನೂ ಕೂಡ ಸಹಮತಿ ಕೊಟ್ಟು ಸಹಕರಿಸವ್ರೆ. ಒಂದು ಕಾರ್ಯಾಗಾರ ಮಾಡಿ ಎಲ್ಲರಿಗೂ ಲೈಸೆನ್ಸ್ ಕೊಡೋಕ್ಕೆ ಅಂತ ಇಲಾಖೆನೂ ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ನಮ್ಮ ಹುಡುಗರು ಒಂದು 14-15 ಜನ ಬಂದು ಇಲ್ಲಿ ಇರಬೇಕಾದ್ರೆ ಎಲ್ಲರಿಗೂ ಕಾಲ್ಗಳು ಬಂತು, ಹಾವಿದೆ ಮನೇಲಿ ಹಾವಿದೆ ಅಂತ. ಅವ್ರ ಕೆಲಸ ಅವ್ರು ಮಾಡಲಿ ಅಂತ ಕಳಿಸಿದ್ವಿ. ಇವತ್ತು ನಾವು 3 ಜನ ಇದ್ದೀವಿ ಸರ್. ನನ್ನ ಪ್ರಕಾರವಾಗಿ ಹೇಳಬೇಕು ಅಂದರೆ, ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ನಮ್ಮ ಮನುಷ್ಯನಿಗಿಂತ ಕೆಟ್ಟದ್ದೇನಲ್ಲ ಸರ್ ಹಾವು. ಮನುಷ್ಯನಿಗಿಂತ ತುಂಬ ಒಳ್ಳೆಯದೆ. ನಮ್ಮನ್ನು ನೋಡಿ ಭಯಪಡುತ್ತೆ ಹೊರತು ಅದು, ಬಟ್ ಅದು ನನ್ನ ಕಚ್ಚಲೇಬೇಕು ಮನುಷ್ಯನಿಗೆ. ಇದುವರೆಗೂ ಇತಿಹಾಸದಲ್ಲಿ ಒಬ್ಬ ಕೂತಿರೋ ಮನುಷ್ಯನಿಗೆ ಬಂದು ಹಾವು ಕಚ್ಚಿರೋದು ನಡೆದಿಲ್ಲ ಇದುವರೆಗೂ. ನಾವು ಮಾಡುವಂಥ ಅದಕ್ಕೆ ತೊಂದರೆ ಕೊಡೋದ್ರಿಂದ ನಮಗೆ ಅದು ಕಷ್ಟ. ಅದು ಬೈಕೆ ಈಗ ನಾಗರಾವು ಸೆಡೆ ಎತ್ತುತ್ತದೆ, ಬೈಕೆ ಮಣ್ಣದವು ಬುಸ್ ಅಂತದೆ, ಕೇರಿಯವು ಹಂಚ್ಕೊಂಡು ಹೊಡೋಯ್ತದೆ. ಕಟ್ನಾವಂತೂ ಅದು ಮನುಷ್ಯನಿಗೆ ಫಸ್ಟ್ ಕಚ್ಚಕ್ಕೆ ಬರ್ತದೆ. ನಾವು ಅದಕ್ಕೆ ತೊಂದರೆ ಕೊಟ್ಟಾಗ ಅದು ನಮಗೆ ಕಚ್ಚೋದು ಸರ್ವೇ ಸಾಮಾನ್ಯ, ಅದು ಸಹಜ, ಅದರಲ್ಲಿ ಎರಡೊಂದು ಮಾತಿಲ್ಲ. ಹಾಗಾಗಿ ನಾವು ಹಾವುಗಳು ಕಂಡಾಗ ಅದು ಎಲ್ಲೋಗುತ್ತೆ ಏನು ಅಂತ ಗಮನಿಸ್ಕೊಂಡು ವನ್ಯಜೀವಿ ಸಂರಕ್ಷಕರ ನಂಬರ್ ಇದೆ ಇವಾಗ, ಅಲ್ಲಿ ಕರೆ ಮಾಡ್ಬೋದು. ಅಥವಾ ರೇಂಜ್ ಫಾರೆಸ್ಟ್ ಆಫೀಸ್ಗೆ ಕರೆ ಮಾಡಿದ್ರು ಕೂಡ ಅವ್ರು ಕಳಿಸ್ಕೊಡ್ತಾರೆ. ಅವ್ರನ್ನ ಸಂರಕ್ಷಣೆ ಮಾಡಬೇಕು. ನೋಡಿ ಸರ್, ನಮ್ಮ ವನ್ಯಜೀವಿಲಿ, ನಮ್ಮ ಈ ಪ್ರಕೃತಿಲಿ ಹಾವು ಒಂದು ಮುಖ್ಯ ಭೂಮಿಕೆಯಲ್ಲಿ ವಾಸ ಮಾಡುವಂಥ ಜೀವಿ. ಅದು ರೈತರಿಗೆ ತುಂಬ ಅನುಕೂಲ ಸರ್. ಏನಕ್ಕೆ ಅಂತ ಅಂದರೆ, ಇಲಿಗಳ ಸಂಖ್ಯೆನ ಬಿಲ್ದೊಳಗಡೆ ಹೋಗಿ ನಿಯಂತ್ರಣ ಮಾಡೋ ಏಕೈಕ ಜೀವಿ ಅಂದರೆ ಅದು ಹಾವು ಮಾತ್ರ. ಇಲಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ನಿಮ್ಗೆ ಗೊತ್ತಿರ್ಬೋದು, ಇಲಿಗಳಿಂದ ಯಾವುದೇ ಕಾಯಿಲೆಗಳು ಬರ್ತದೆ, ಮನುಷ್ಯನಿಗೆ ಎಷ್ಟು ಎಫೆಕ್ಟ್ ಆಯ್ತದೆ ಅಂತ ಗೊತ್ತಿರ್ಬೋದು. ಹಾಗಾಗಿ ನಾವು ಹಾವುಗಳನ್ನ ಸಂರಕ್ಷಣೆಯಲ್ಲಿ ಮಾಡೋದು ತುಂಬ ನಮ್ಮ ಭೂಮಿಕೆಯಲ್ಲಿ ತುಂಬ ಮುಖ್ಯವಾದ ಭಾಗ ಅಂದರೆ ಹಾವು ಕೂಡ ಒಂದು ಸರ್. ಹಾಗಾಗಿ ನಾವು ಹಾವನ್ನ ಸಂರಕ್ಷಿಸಬೇಕು, ಹಾವಿಗೆ ಭಯ ಪಡಬಾರ್ದು. ಮತ್ತು ಕೆಲವಾರು ಜನಗಳು ಏನು ಮಾಡ್ತಾರೆ ಅಂದರೆ, ಹಾವು ಕಚ್ಚಿದಾಗ ಟೈಟಾಗಿ ಕಟ್ಟೋದು ಮತ್ತು ಓಪನ್ ಮಾಡುವಂಥದ್ದು, ಹಾಗೆ ಆಯುರ್ವೇದಿಕ್ ಔಷಧಿಗಳಿಗೆ ಹೋಗೋದು ಯಾರು ದಯವಿಟ್ಟು ಮಾಡಬೇಡಿ. ಹಾವು ಕಚ್ಚಿದ ತಕ್ಷಣ ಮೊದಲನೇ ಪ್ರಥಮ ಚಿಕಿತ್ಸೆ ಮನುಷ್ಯ ಧೈರ್ಯವಾಗಿರಬೇಕು. ನಾವು ಎಷ್ಟು ಧೈರ್ಯ ತೊಗೋತೀವಿ ಅಷ್ಟು ಕೂಡ ನಾವು ಸೇಫ್ ಆಗಿರ್ತೀವಿ. ಹಾವು ಕಚ್ಚಿದ ತಕ್ಷಣ ನಾವು ಭಯ ಪಡುವಂಥದ್ದು ಮತ್ತು ಆಯುರ್ವೇದಿಕ್ ಚಿಕಿತ್ಸೆಗೆ ಹೋಗೋದು. ಈಗ ನೋಡಿ, ಈಗ ರೀಸೆಂಟಾಗಿ ಒಂದು 4-5 ತಿಂಗಳಿಂದ ಈ ಬಿಳಿಗೆರೆಯಲ್ಲಿ ಒಂದು ಚಿಕ್ಕ ಮಗು ಸುತ್ತೋಗುತ್ತೆ. ಕಟ್ಟೆ ಮಾಡೋದೊಬ್ಬರು ಆಯುರ್ವೇದಿಕ್ ಔಷಧಿ ಕೊಡೋರು ಆ ಮಗು ಕೊಡ್ತೀವಿ ಅಂತ ಅಂದ್ಬಿಟ್ಟು ಡೆತ್ ಆಗುತ್ತೆ. ಈ ಥರ ಎಲ್ಲ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ನೀವು ಸರ್ಕಾರಿ ಹಾಸ್ಪಿಟ್ಲಿಗೆ ಪ್ರಥಮ ಚಿಕಿತ್ಸೆ, ನಿಮಗೆ ಆ್ಯಂಟಿವೆನಮನ್ನು ನಿಮಗೆ ಹಾವು ಕಚ್ಚಿದ್ದು ಕನ್ಸಿಡರ್ ಆದಮೇಲೆ ಕೊಡ್ತಾರೆ. ಒಳ್ಳೊಳ್ಳೆ ಚಿಕಿತ್ಸೆಗಳಿದೆ. ನೀವು ಆಯುರ್ವೇದಿಕ್ಕಿಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ, ಆಯುರ್ವೇದಿಕ್ಕು ಹಾವು ಔಷಧಿಗೂ ಆಯುರ್ವೇದಿಕ್ಕಿಗೂ ಅದಕ್ಕೂ ಇದಕ್ಕೂ ಸರಿನೇ ಬರೋದಿಲ್ಲ ಸರ್. ಯಾವಾಗಲೂ ನಾವು ಪ್ರಥಮ ಚಿಕಿತ್ಸೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ತೊಗೋಬೇಕು. ಹಾವು ಕಚ್ಚಿದಾಗ ನಾವು ಟೈಟಾಗಿ ಕಟ್ಟುವಂಥದ್ದು, ಬ್ಲೇಡಲ್ಲಿ ಓಪನ್ ಮಾಡುವಂಥದ್ದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾವು ಕಚ್ಚಿತಾ ಹೋಗಿ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಕ್ಲಾಸಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ನಿಮಗೆ. ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಪ್ರತಿಯೊಂದಿಗೆ ನಮ್ಮ ಪ್ರಿಯಾಪಟ್ಟಣ, ಹುಣಸೂರು, HD ಕೋಟೆ, KR ನಗರ ಇಲ್ಲೆಲ್ಲ ಆಂಟಿವೆನಮ್ ಅಂದರೆ ಹಾವುಗೆ ಸಂಬಂಧಪಟ್ಟಂಥ ಔಷಧಿನ ಸಂಗ್ರಹಣೆ ಮಾಡಿದ್ದಾರೆ. ಈಗ ಆಲ್ರೆಡಿ ಪ್ರತಿಯೊಂದು ತಾಲೂಕಲ್ಲೂ ಕರ್ನಾಟಕದಲ್ಲಿ ಇದೆ ಸರ್. ಆಯುರ್ವೇದಿಕ್ ಪಡ್ಕೊಳ್ಳೋದೇ ಸತ್ತೋಗ್ಬಿಡ್ತಾನೆ ಸರ್. ನಾನು ಆಯುರ್ವೇದಿಕ್ ಬಗ್ಗೆ ಅಪನಂಕೆಯಾಗಿ ಹೇಳ್ತಾ ಇಲ್ಲ, ನಾನು ವಾಸ್ತವ ಹೇಳ್ತಾ ಇರೋದು. ಬಟ್ ಹಾವು ಕಚ್ಚಿದಾಗ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದು ತುಂಬ ಉತ್ತಮ. ಏಕೆಂದರೆ ಈಗ ನಮಗೂ 4-5 ಬಾರಿ ಕಚ್ಚಿದೆ, ನಾವು ಅನುಭವಿಸಿದ್ದೀವಿ. ಹಾಗಾಗಿ ನಾವು ಪ್ರಥಮ ಚಿಕಿತ್ಸೆನ ಸರ್ಕಾರಿ ಹಾಸ್ಪಿಟ್ಲಲ್ಲಿ ತೊಗೊಳ್ಳೋದು ಭಾಳ ಉತ್ತಮ. ಅದರಿಂದ ಏನಾದರೂ ಈಗ ಸರ್ ನೋಡಿ, ನೋವಿರೋವಂಥವ್ನಿಗೆ ಒಬ್ಬ ವ್ಯಕ್ತಿ ಹಾವು ಕಚ್ಚಿ ನರಳಾಡ್ತಾ ಇರೋವಂಥ ಟೈಮ್ನಲ್ಲಿ ಮತ್ತೆ ಪುನಃ ಹೋಗಿ ನಾವು ಕುಯ್ದು ಅವನು ನೋವು ಮಾಡಿದ್ರೆ ಇನ್ನೂ ಬೇಗ ಸಾಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್. ಹಾವು ಕಚ್ಚಿದ ಜಾಗನ ಕುಯ್ದುಬಿಟ್ರೆ ವಿಷ ಹೊರಗಡೆಗೆ ಬರ್ತದೆ ಅನ್ನೋದು ಶುದ್ಧ ಮೂಢನಂಬಿಕೆ. ಅದಕ್ಕೆ ಹಾವು ಕಚ್ಚಿದ್ರೆ ಆ್ಯಂಟಿವೆನಮೇ ಆಗಬೇಕು, ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆನೇ ತೊಗೋಬೇಕು. ಮತ್ತು ಕೆಲವಾರು ಜನಗಳು ಮಾಡ್ತಾರೆ, ಕೋಳಿಗಳನ್ನ ಆ ರೆಕ್ಕೆಗಳನ್ನ ಅದೆಲ್ಲ ಲಾಕ್ ಮಾಡ್ಬಿಟ್ಟು ಅಲ್ಲಿಗೆ ಕಚ್ಸುವಂಥದ್ದು. ಅದು ನೋಡಿ, ಈಗ ನಾವು ಹೆಂಗೆ ಎಲ್ಲನೂ ಕೈ ಕಾಲು ಒಟ್ಟಿಗೆ ಹಾಕೊಂಡು ಸಾಯ್ತೀವಿ, ಅದೇ ಥರ ಕೋಳಿ ಸಾಯ್ತದೆ. ಬಟ್ ವಿಷ ಕೋಳಿ ಎಳೆಯಲ್ಲ, ಕೋಳಿಗೂ ಅವ್ರ ವಿಷಯಕ್ಕೂ ಸಂಬಂಧನೇ ಇಲ್ಲ. ಹಾಗೆ ನಾವೆಲ್ಲ ನೋಡಿದ್ದೀವಿ ಸರ್ ಇದ್ರ ಬಗ್ಗೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ನೀವು ಹಾವುಗಳು ಕಚ್ಚಿತು ಅಂತ ಅಂದಾಗ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳಿ. ಸರ್ಕಾರದಿಂದ ಯಾವುದೇ ನಮ್ಮ ಟೀಮ್ ವರ್ಕರ್ಗೆ ₹1 ಸಹಾಯಧನ ಇಲ್ಲ. ಯಾವುದೇ ಇಲಾಖೆ ಕಡೆಯಿಂದನೂ ನಮಗೆ ₹1 ಸಹಾಯಧನ ಇಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಏನಾಗೈತೆ ಅಂತ ಅಂದರೆ, ನಾವು ಎಷ್ಟೋ ದಿವಸ ನಮ್ಮ ವನ್ಯಜೀವಿ ಸಂರಕ್ಷಕರು ಆ ಬೈಕ್ಗಳು ಪೆಟ್ರೋಲ್ ತಿರೋಗಿ ತಳ್ಕೊಂಡು ಬಂದವರು ವಾಪಸ್. ಜನಗಳು ಏನು ಹೇಳ್ತಾರೆ ಅಂದರೆ, ನಾನು DFO ಫೋನ್ ಮಾಡಿದೆಪ್ಪ, RFO ಫೋನ್ ಮಾಡಿದೆಪ್ಪ, ಅವರೇ ಕೊಡ್ತಾರೆ, ಹೋಗಿ ಇಸ್ಕೊಪ್ಪ ಅಂತ ಹೇಳ್ತಾರೆ. ನಾವು ಅಂದ್ಕೊಂಡಂಗೆ ಸರ್, ಈಗ ನೋಡಿ, ನಾವೆಲ್ಲೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ, ₹1000 ದುಡಿತಾ ಇರ್ತೀವಿ, ಅಲ್ಲಿಗೆ ಹುಡಿಕೊಂಡು ಬರ್ತಾರೆ. ಒಂದು ಹಾವನ್ನ ಹಿಡಿಬೇಕು ಅಂದರೆ ಹಳ್ಳಿಗಳಲ್ಲಿ ಅದು ಹಂಚ ಮೇಲೆ ಮನೆ ಒಳಗಡೆ ಸೇರ್ಕೊಂಡಿರ್ತದೆ ಬೆಳಿಗ್ಗೆ. ಆ ಮನೆ ಒಳಗೆಲ್ಲ ಹಿಡಿಬೇಕಂದ್ರೆ ಒಂದು ಮಧ್ಯಾಹ್ನ ಬೇಕು. ಅವರೇನು ಅಟ್ಲೀಸ್ಟ್ ಒಂದು ₹50, ₹100 ಕೊಡ್ಬೋದು ಅಷ್ಟೇ. ಅದ್ರ ಮೇಲಂತೂ ಯಾರೂ ಕೊಡಲ್ಲ.
1,000 2,000 ಎಲ್ಲ ಕೊಟ್ಬಿಟ್ರೆ ಆ ವಿಡಿಯೋ ಶ್ರೀಮಂತರಾಗೋಗ್ಬಿಡ್ತಾರೆ. ಯಾಕೆಂದರೆ ನಾವು ಆ ವಿಡಿಯೋರೆಲ್ಲ ಕೂಡ ಬಡ ಕುಟುಂಬದವ್ರೆ. ದುಡ್ಡಿದ್ರೆ ನಾವ್ಯಾಕೆ ಸರ್ ಇದಕ್ಕೆ ಬರ್ತಿದ್ದೋ? ನಾವು ಎಲ್ಲರಂಗೂ ಬಿಸ್ನೆಸ್ಸು ಅದೋ ಇದೋ ಮಾಡ್ಬೋದಾಗಿತ್ತು. ಹಾಗಾಗಿ ಇದಕ್ಕೆ ಬಂದ್ಬಿಟ್ಟಿದ್ದೀವಿ. ಮತ್ತು ಇದರಿಂದ ಹೊರಗಡೆ ನಮಗೆ ಬರೋಕ್ಕೆ ಆಗ್ತಾಯಿಲ್ಲ. ಇದರಿಂದ ನಮಗೆ ಹೊರಗಡೆಗೆ ಬರ್ತೀವಿ ಅಂದ್ರೂ ಯಾರೇ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರುಗಳು, ಸಾರ್ವಜನಿಕರು ಹೊರಗಡೆ ಬರೋಕ್ಕೆ ಕೊಡೋದು. ಯಾಕೆಂದರೆ ನಾವು ಇರೋ ಜಾಗಕ್ಕೆ ಹುಡುಕೊಂಡು ಬಂದುಬಿಡ್ತಾರೆ. ಮೊನ್ನೆ ರಾತ್ರಿ ಹೊತ್ತು 3 ಗಂಟೆ 4 ಗಂಟೆ ಹತ್ರ ಎಲ್ಲ ಕರೆ ಬರ್ತದೆ, ಮನೆ ಹತ್ರಕ್ಕೆ ಬರ್ತಾರೆ. ನಮ್ಮ ಕೆಲಸ ನಾವು ಮಾಡಲೇಬೇಕು ಸರ್. ಇದರಿಂದ ಯಾವುದೇ ಸರ್ಕಾರದಿಂದ ಆಗಲಿ, ಯಾವುದೇ ಇಲಾಖೆಯಿಂದ ಆಗಲಿ ನಮ್ಮ ವನ್ಯಜೀವಿ ಸಂರಕ್ಷಣೆ ದುಡಿದ್ರು ₹1 ಸಂಬಳ ಇಲ್ಲ ಸರ್. ಸರ್ ಏನು ಕೇಳ್ಕೊತೀರಾ ಸರ್ಕಾರಕ್ಕೆ? ಸರ್ ಸರ್ಕಾರಕ್ಕೆ ಈಗ ಆಲ್ರೆಡಿ ನಮ್ಮ ಅರಣ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನ ಸಲ್ಲಿಸಿದ್ದೀವಿ. ಅವರು ಕೂಡ ಈಗ ಏನೋ ಒಂದು ರಿಸರ್ಚಿಂಗ್ ಪ್ಲಾನ್ ಮಾಡಿ ಇದನ್ನು ಒಂದು ಟೆಕ್ನಿಷಿಯನ್ದ ಇಶ್ಯೂ ಮಾಡಿ ಎಷ್ಟು ಜನ ಸಂರಕ್ಷಕರಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ಅದನ್ನು ಜಾಗೃತಿ ಮೂಡಿಸಿ ಅದನ್ನು ಮಾಡಿ ಟೆಕ್ನಿಕಲ್ ಆಗಿ ನಮಗೆ ಕೇಳಿದ ಸರ್ಕಾರಕ್ಕೆ ನಮಗೆ LIC ಬೇಕು, ಟ್ರೀಟ್ಮೆಂಟ್ ಚಾರ್ಜಸ್ ಬೇಕು, ನಮಗೆ ಸಹಾಯಧನ ಬೇಕು. ಈಗ ಮನೆ ಇಲ್ಲಿರೋರಿಗೆ, ಈಗ ನಮ್ಮ ಎಷ್ಟೋ ಜನ ಬಾಡಿಗೆ ಮನೇಲಿ ವಾಸ ಮಾಡ್ತಾರೆ, ಅವ್ರಿಗೊಂದೊಂದು ಮನೆಗಳನ್ನ ಕೊಡಿ. ವೆಹಿಕಲ್ಗಳಿಲ್ದಿರೋರಿಗೆ ಸಬ್ಸಿಡಿ ರೂಪದಲ್ಲಿ ವೆಹಿಕಲ್ಗಳು ಕೊಡಿ ಅಂತ ಈಗಾಗಲೇ ಕೇಳಿದ್ದೀವಿ. ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದ್ದಾರೆ. ಹಾಗಾಗಿ ನೋಡೋಣ ಸರ್, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಅದರದ್ದು ಪದ್ಧತಿ ಅದು. ಈಗ ಅದರ ಹಾವಭಾವನೆ ಆಗಿರ್ತದೆ. ನಾಗರಾವು ಕೂಡ ಅದೇ ಥರ ಹಾವಭಾವಗಳನ್ನ ಮಾಡ್ತದೆ. ಈಗ ನೋಡಿದ್ರೆ, ಈಗ ನೀವು ಇಲ್ಲಿ ಕೆರೆ ಒಂದು ರೆಸ್ಕ್ಯೂ ಮಾಡೋದಲ್ಲ, ಅದು ಕೂಡ ಅದು ಬುಸ್ ಅಂತ ಅದಕ್ಕೆ ಭಯ ಬಂದಾಗ, ಅದು ಈಗ ನಾವು ಕೋಪ ಬಂದಾಗ ಹೇಗೆ ಕಿರಿಸ್ತೀವಿ, ಭಯಪಟ್ಟು ನಾಳುತ್ತೆ, ಆ ಥರ ಮಾಡ್ತದೆ. ಆಗ ಈ ಟೈಮ್ನಲ್ಲಿ ಇನ್ನೊಂದು ತಿಂಗಳು ಅಂದರೆ ಈಗ ಮಳೆ ಬಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಹಾವು. ಏಕೆಂದರೆ ಈ ಬಿಸಿಲು ತಾಪಮಾನಕ್ಕೆ ನೀರು ಹೋದಾಗ ಅಲ್ಲಿ ಒಳಗಡೆ ಇರೋದ್ರಿಂದ ಜಾಸ್ತಿ ಹೊರಗಡೆ ಬರೋಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಹಾವುಗಳು ಯಾವುದೇ ಥರ ದೇವರು ಅಲ್ಲ, ಹಾವುಗಳು ಯಾವುದೇ ಥರ ಶತ್ರುನೂ ಅಲ್ಲ. ಅದ್ರದ್ದು ಜೀವನ ಅದು ಮಾಡ್ತವೆ. ಯಾಕೆಂದರೆ ಹಾವಿನ ಆವಾಸ ಸ್ಥಳ ಅಂದರೆ ಹಾವಿನ ಮನೆ ಮೇಲೆ ನಾವು ಮನೆ ಕಟ್ಟಿದ್ದೇವೆ ವಿನಃ ನಮ್ಮ ಮನೆ ಮೇಲೆ ಹಾವು ಮನೆ ಕಟ್ಟಿಲ್ಲ. ಹಾಗಾಗಿ ರಾತ್ರಿ ಹೊತ್ತು ಸ್ವಲ್ಪ ಡೋರ್ಗಳು ತೆಗಿಯುವಾಗ, ಬಾಗಿಲುಗಳು ತೆಗೆಯುವಾಗ, ಹೊರಗಡೆ ಬರುವಾಗ ಜಾಗ್ರತೆಯಾಗಿದ್ದರೆ ಸಾಕು. ಹಾವುಗಳು ಯಾವ್ಯಾವ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸರ್? ಅದೇ ಈಗ ನಮಗೆ ಡಿಸೆಂಬರಿಂದ, ನಮ್ಮ ಭಾಗದಲ್ಲಿ ಡಿಸೆಂಬರಿಂದ ಹಿಡಿದು ಸರ್ ಫೆಬ್ರವರಿ, ಮಾರ್ಚ್, ಡೆಡ್ ಎಂಡ್ ತನಕ ಹಾವುಗಳು ಜಾಸ್ತಿ ಕಾಣಿಸ್ಕೊಳ್ತದೆ. ಯಾಕೆಂದರೆ ಅದು ಮಿಲನ ಟೈಮ್. ಅದಕ್ಕೆ ಜಾಸ್ತಿ ಮಳೆಗಾಲದಲ್ಲಿ ನಮಗೆ ಹಾವುಗಳು ಜಾಸ್ತಿ ಕಾಣಿಸಲ್ಲ. ಈಗ ಸ್ವಲ್ಪ ಮಳೆ ಬೀಳ್ತದೆ. ಈಗ ನಮಗೆ ನೆಕ್ಸ್ಟ್ ವೀಕೋ ಆಚೆ ವೀಕೋ ಮಳೆ ಆಯಿತು ಅಂದರೆ, ಮಳೆ ಬಿದ್ದು ಒಂದು 2 ದಿವಸ 3 ದಿವಸ ಹಾವುಗಳೆಲ್ಲ ಹೊರಗಡೆ ಬಂದುಬಿಡ್ತದೆ. ತಾಪಮಾನ ಜಾಸ್ತಿಯಾಗಿ ಭೂಮಿಯ ಸೆಕೆಗೆ ಅಂದರೆ ಕಾವಿಗೆ ಹೊರಗಡೆ ಬಂದುಬಿಡ್ತದೆ. ಆ ಟೈಮಲ್ಲಿ ಒಂದು 4 ದಿವಸ ಇರ್ತದೆ ಅಷ್ಟೇ ಸರ್. ಆಮೇಲೆ ನಾವು ರಿಸ್ಕ್ಯೂ ಮಾಡ್ತೀವಿ. ಎಷ್ಟೋ ಜನ ರಿಸ್ಕ್ಯೂ ಈಗ ಈ ಸೀಸನ್ನಲ್ಲಿ ಸರ್, ಈಗ ಡಿಸೆಂಬರಿಂದ ಇದುವರೆಗೂ ನಮ್ಮ 27-28 ಜನ ಸದಸ್ಯರು, ಕಮ್ಮಿ ಅಂತ ಅಂದರೂ 1,000ಕ್ಕಿಂತ ಅಧಿಕ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದೀವಿ ಆಲ್ರೆಡಿ. ಅದು ಮೇಂಟೆನೆನ್ಸು ಕೂಡ ಇದೆ, ಡೈರಿನೂ ಕೂಡ ಇದೆ. ಹಾಗಾಗಿ ನಮ್ಮಲ್ಲೂ ನಮ್ಮ ಸಹೋದ್ಯೋಗಿಗಳಾದಂಥ ಮೈಸೂರು ಸಂರಕ್ಷಕರು, ಹಿರಿಯಾಪಟ್ಟಣ ಸಂರಕ್ಷಕರು, ಹುಣಸೂರು ಸಂರಕ್ಷಕರು, ನಗರ ಸಂರಕ್ಷಕರು, HD ಕೋಟೆ ಸಂರಕ್ಷಕರು ಎಲ್ಲರೂ ಕೂಡ ನಾವು ಒಂದೊಂದು ಒಪಿನಿಯನ್ ಆಗಿ ನಾವು ಒಂದು ಇಷ್ಟಿಷ್ಟು ಜಾಗ ಅಂತ ರೂಲ್ ರೆಗ್ಯುಲೇಷನ್ಗಳನ್ನ ಮಾಡಿಕೊಂಡು ರಾತ್ರಿ 3 ಗಂಟೆಲೂ ಕೂಡ ಹೋಗಿ ರೆಸ್ಕ್ಯೂ ಮಾಡ್ತಾರೆ. ಹಾಗಾಗಿ ನನ್ನ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದ ಸಂಸ್ಥಾಪಕರಾದ ಡಾಕ್ಟರ್ ಪ್ರಸನ್ನಕುಮಾರ್ ಅವರ ಸಾರಥ್ಯದಲ್ಲಿ ನಡೀತಾ ಇರುವಂಥ ಈ ಒಂದು ತಂಡ ಯಶಸ್ವಿಯಾಗಿ ಇಡೀ ಕರ್ನಾಟಕದ ಮೂಲೆ, ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಎಲ್ಲ ತಂಡದ ಸದಸ್ಯರು, ಅಣ್ಣ ತಮ್ಮಂದಿರಿಗೆ ನನ್ನ ಅಭಿನಂದನೆಗಳು. ಈಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈಗ ಆಲ್ರೆಡಿ ನಮ್ಮಲ್ಲೇ ಎಷ್ಟೋ ಜನ ವನ್ಯಜೀವಿ ಸಂರಕ್ಷಕರಿಗೆ ಇನ್ನೂ ತರಬೇತಿ ಬೇಕಾಗುತ್ತೆ. ಅದನ್ನು ಈಗ ಒಂದು ರೌಂಡ್ ಇಲ್ವಾಲ್ದಲ್ಲಿ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹುಣಸೂರು ವಿಭಾಗದಿಂದ, ಇಲ್ವಾಲ್ದಲ್ಲಿ ನಮ್ಮ ಮೈಸೂರು ಭಾಗದ ಸಂರಕ್ಷಕರಿಗೆ ಸರ್ಕಾರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಹುಡುಗರುಗಳಿಗೂ ಇನ್ನೂ ತರಬೇತಿ ಬೇಕು ಸರ್. ಅಂದರೆ ಹಾವು ಹಿಡಿಯೋದು ಅಂತ ಅಂದರೆ ಒಬ್ಬ ಮನುಷ್ಯ ಅಂದಮೇಲೆ, ಸಂರಕ್ಷಕ ಅಂದಮೇಲೆ ಪ್ರತಿ ದಿವಸ ಕಲಿಯೋದೇ ಇರ್ತದೆ ಸರ್. 20,000 ಹಾವು ಹಿಡಿದವನಿಗೂ ಹಾವು ಕಚ್ಚಾಯ್ತಾನೆ, ಒಂದು ಹಾವು ಹಿಡಿದವನಿಗೂ ಹಾವು ಕಚ್ಚಾಯ್ತಾನೆ. ಹಾವುಗೆ ಇವನು ಎಷ್ಟು 1000 ಹಿಡಿದವ ಅನ್ನೋದು ಗೊತ್ತಿಲ್ಲ, ಇವನು ಸಂರಕ್ಷಕ ಅನ್ನೋದು ಗೊತ್ತಿಲ್ಲ, ಇವನನ್ನು ಕೊಲ್ಲಕ್ಕೆ ಬರ್ತಾನೆ ಅನ್ನೋದು ಮಾತ್ರ ಆದರೂ ಮನಸ್ಸಲ್ಲಿ ಇರ್ತದೆ ಅಷ್ಟೇ. ಹಾಗಾಗಿ ನನಗೂ ಕೂಡ ಇನ್ನೂ ಟ್ರೈನಿಂಗ್ ಬೇಕು ಸರ್. ಯಾಕೆಂದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಕಲಿಯೋದು ಭಾಳಷ್ಟಿದೆ. ನಾವೆಲ್ಲ ಕಲಿತು ಮುಗಿಸ್ತು ಅನ್ನೋಕ್ಕಾಗಲ್ಲ. ಒಂದೊಂದು ಹಾವುಗಳಿಗೆ ಒಂದೊಂದು ಹಾವಭಾವಗಳಿರ್ತದೆ. ಹಾವನ್ನ ಜೊತೆ ನೋಡಿ ನಾವು ಕಲಿಬೇಕೇ ಹೊರತು ನಮ್ಮನ್ನು ನೋಡಿ ಹಾವು ಕಲಿಯಲ್ಲ. ಹಾಗಾಗಿ ನಾವೆಲ್ಲ ಹಿಡಿಯೋ ಅವೆಲ್ಲ ಮೊದಲನೇ ಹಾವು ಅಂತಲೇ ಸರ್ ಹಿಡಿಯೋದು. ಈ ವರ್ಷ ಈ ದಿವಸದಲ್ಲಿ ನಾನು 3-4 ಹಾವು ಹಿಡಿದೆ ಅಂದರೆ, ನೆಕ್ಸ್ಟ್ ಕಾಲ್ ಬಂತು ಅಂದರೆ ಇದು ಮೊದಲನೇ ಹಾವು ಅಂತಲೇ ನಾವು ಹಿಡಿಯೋದು ಸರ್. ಹಾಗಾಗಿ ನಾನು